ಬರಗು ರಾಮಚಂದ್ರಪ್ಪನಂಥವ್ರು, ಇನ್ನೊಬ್ರು ಇದ್ದಾರಲ್ಲ ಪಾಪ ನಮ್ಮ ಮಹಾದೇವ್ ಅವರು, ಇವರೆಲ್ಲರೂ ಇವತ್ತು ಒಂದಾಗಿ ಚರ್ಚೆ ಮಾಡಿ ಒಗ್ಗಟ್ಟು ತಂದ ಇಲ್ಲಿ ಏನು ಬೇಕಾಗಿದೆ, ಅರ್ಥವ್ಯವಸ್ಥೆ ಯಾವ ರೀತಿ ರೆಡಿ ಆಗಬೇಕಾಗಿದೆ, ಕೃಷಿ ಆಧಾರಿತ ಒಂದು ಮಾರ್ಕೆಟ್ ಏನು ಸಿಗಬೇಕು ಕೃಷಿಕರಿಗೆ, ಉಳಿದೆಲ್ಲ ಕೊಡ್ತೀರಿ, ಸಾವಯವ ಬೆಳೀರಿ, ಅದನ್ನು ಬೆಳೀರಿ, ಗೊಬ್ಬರ ಹಾಕಿರಿ. ಅವ್ರು ಚೆನ್ನಾಗಿ ಇರ್ತಾರೆ ರೈತರು, ಅವ್ರು ಹೆಬ್ಬಟ್ಟವ್ರು ಇದ್ರು ಏನು ಯಾವ ಚಿತಿ ಏನು ಹಬ್ಬ ಗೊತ್ತದ ಅವ್ರಿಗೆ. ಒಬ್ಬ MSc ಅಗ್ರಿ ಅದನ್ನೋದು ಶಾಣೆ ಇದ್ದಾರೆ ಪಾಪ, ಅವ್ರಿಗೆ ಹೇಳಿಕೆ ಬರೋದು ಅಷ್ಟೇ ಇಂಗ್ಲೀಷ್ನಲ್ಲೇ ಅಥವಾ ಇನ್ನೊಂದು ಭಾಷೆಯಲ್ಲೇ, ಸುಸಂಸ್ಕೃತ ಭಾಷೆಯಲ್ಲೇ. ದಂಡ್ರಲ್ಲ ಈ ದಿಶೆಯಲ್ಲ ಚಿಂತನೆ ಅದು ಭಾಳ ಒಳ್ಳೆಯದಾಗ್ತಾ ಆಯಿತು. ದಲಿತರಲ್ಲೇ ಸಮಯ ಸಾಧಕ ರಾಜಕಾರಣ ಮಾಡಿದ್ರೆ ಯಾವ ಕಾಲಕ್ಕೂ ಅದಾರಣ ಅವ್ರು ಸಮಯ ಸಾಧಕರು. ಕಾಂಗ್ರೆಸ್ಗರು ಸಮಯ ಸಾಧಕರನ್ನ ಇವತ್ತಂತಲ್ಲ, ಇವತ್ತು BJPಗರು ಅವರ ಇದ್ದಾರೆ. ಅದನ್ನು ನೀವು ತಿದ್ದಬೇಕಾಗಿ ಪ್ರಗತಿ ನೀವು ಹೇಳ್ಕೊಳ್ತೀರಿ. ಅದನ್ನು ನಿಮ್ಮ ನಗರ ನೆಕ್ಸಲ್ ಹೋದರೆ ನಿಮ್ಮ ಹಾಕಿ ತುಳಿತಾ ಇದ್ದಾರೆ ಅವರು, ನೀವು ಮುಂದೆ ಬರ್ದಂಗೆ ಮಾಡ್ತಾ ಇದ್ದಾರೆ. ಈಗೇನು ಸಿಕ್ಕದ ಅವಕಾಶ ಮಾಡಲಿ, ತಪ್ಪಿರುತ್ತೆ, ತಪ್ಪು ಅನಿಸೋದಿಲ್ಲ ರೀ. ಬರಗು ರಾಮಚಂದ್ರಪ್ಪ ಅವರ ಮಾತಿಗಿಂತ ಕೃತಿ ಮುಖ್ಯ. ಅದಕ್ಕೆ ಗಾಂಧೀಜಿ ಹೇಳ್ತಿದ್ರು, ನಾ ಏನು ಸಂದೇಶ ಕೊಡೋದಿಲ್ಲಪ್ಪ ನನ್ನ ಲೈಫು ಅಂತ. ಹಂಗೆ ನಿಮ್ಮ ಲೈಫನ್ನು ಹಂಗೆ ಮಾಡಿರಿ. ಗಾಂಧೀಜಿ ಬಗ್ಗೆ ಹೇಳಿರಲ್ಲ, ಬರೀ ಅಂಬೇಡ್ಕರ್ ಬಗ್ಗೆ ಮಾತಾಡಿರಲ್ಲ, ನಿಜವಾದ ಅಳವಡಿಸ್ಕೊಂಡು ಜನರಿಗೆ ತಿಳಿಸ್ಕೊಳ್ಳೋಂಥ ಜನರ ಮಧ್ಯೆ ಹೋಗುವಂಥ ಕೆಲಸ ಆಗಬೇಕಾಗಿತ್ತು. ಪ್ರಶಾಂತ್ ಭೂಷಣರಿಂದ, ಮೇಧಾ ಪಾಟಕರ್ ಅವರಿಂದ, ಬರಗು ರಾಮಚಂದ್ರಪ್ಪನಿಂದ, ನಮಗೆ ಹಿರೇಮಠದಿಂದ, ಇನ್ನೂ ಅನೇಕರಿದ್ದಾರೆ, ದೇವನೂರು ಮಾರಿಯವರಿಂದ ಭಾಳ ಜನ ಇದ್ದಾರೆ. ಕುಡ್ಕೊಂಡು ಹೋದ್ರೆ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ನೀವೇನಂತಿರೋದಕ್ಕೆ ಬರಗೂರವ್ರ ನಾವು ಮಾತು ನಿಮ್ಗೆ ಸರಿ ಅನ್ಸಕ್ಕೆ ಸರಿ ಇಲ್ಲ ಅಂತ ಹೇಳ್ರಿ, ಸರಿ ಅಂತ ಹೇಳ್ರಿ, ಮಾಡಿರಿ ಅಂತ ಹೇಳ್ತಾ ಇದು ಎಚ್ಚರಗೊಳ್ಳಬೇಕಾದ ಸಮಯ ಅಂತ ಮತ್ತೊಮ್ಮೆ ಎಚ್ಚರಿಸ್ತಾ, ಇದು ನಿಮಗೆ ಲೈಕ್ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. S16 ನ್ಯೂಸ್ ಅರ್ಥ ತಿಳಿಸ್ತಾರೆ. ಇದು ಸತ್ಯದ ಕೈಗಂಡಿ ವಂದನೆಗಳು.